ಹಿಂಗಾದಿ ಅಂತ ಒಕ್ಲಿ ನೀರು ಹಿಡ್ಕೊಂಡಿಯಲ್ಲ ಎಂತಕ್ಕೆ? ನಿಂಗೆ ಎಂತ ಮಂಡಿ ಪೂರ್ತಿ ಕೆಟ್ಟೆ ಹೋತ ಹೆಂಗೆ? ಎಂತ ಹೊಸಮದ್ ಮಕ್ಕಳು ಬರ್ತಾ ಇದ್ದಾರನೆ? ಅಲ್ಲ, ಇಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಒಕ್ಲಿ ನೀರು ಹಿಡ್ಕೊಂಡಿತ್ತೀಯ ಎಂತ ಸಣ್ಣ ಬಾಲೆ ಬಾಣ್ತಿ ಬರ್ತಾ ಇದ್ದಾರೇನ? ಅಯ್ಯೋ, ಒಂದು ಮಾಡ್ತೀಯ ಬಡವಾರನ. ನೀ ಹಿಂಗೆ ಮಾಡೋದಕ್ಕೆ ಅಲ್ಲನ ಕಾಲಡಿ ಕಸ ಮಾಡೋದು ನಿನ್ನ. ಬದಿ ನಿಂತ್ಕ ಮರತಿ, ಆಚೆ ಈಚೆಗೆ ನೋಡಿದ್ರೆ ನಗಾಟೇರ. ಏನು ರಾಜ್ಯಕ್ಕೆ ಇಲ್ಲಿದ್ದು ನಿನ್ನ ಸೊಸೆ ಬಸ್ರಾಗಿದ್ದ? ಆಚೆ ಈಚೆ ಮನೆಯವರೆಲ್ಲ ಈಗ ಎರಡು ಮಕ್ಕಳನ್ನ ಹೆತ್ತಾರೆ. ಯಾವತ್ತಾರು ಹಿಂಗೆ ಮಾಡಿದ್ದು ನೋಡಿದ್ದಾನೆ? ಅಲ್ಲ, ನಿಮ್ಗೇನಾರು ದಂಡ ಆತನ್ರಿ ಇದರಿಂದ? ನಿಮಗೇನಾರು ತೊಂದರೆ ಆತಾ? ಅಲ್ಲ, ನೀವೇನಾರು ಇದು ಮಾಡಿಕೊಡಿ ಇಲ್ಲಿ ಬಂದು ಅಂತ ಹೇಳಿದ್ನ ನಾನು? ನನ್ನಷ್ಟಕ್ಕೆ ನಾನು ಇದನ್ನು ಸಮ ಮಾಡ್ಕೊಂಡು ನಿಂತೀನಪ್ಪ. ಆಚೀಚೆ ಮನೆಯಲ್ಲಿ ಎರಡು ಮಕ್ಕಳನ್ನ ಹೆತ್ತಾರೆ, ಯಾರಿಗೂ ಹಿಂಗೆ ಮಾಡಲಾ? ನೀವು ಹೋಗಿ ನೋಡಿದ್ರ ಅಲ್ಲೇ ಏನು ಮಾಡ್ಯಾರ ಏನು ಬಿಟ್ಟಾರೆ ಅಂತ ಹೇಳಿ ನೋಡೋಕೆ ಅಲ್ಲೇ ಕಾವಲು ಕೂತಿದ್ರ ನೀವು ಯಾಕೆ ಹಿಂಗೆ ಮಾಡ್ತೀರಿ ಮಾತಾಡ್ಬೇಕು ಅಂತ ಆಡ್ತೀರ, ಸುಮ್ಮನೆ ಎಂತಾರು ಒಂದು ಹೇಳ್ಬೇಕಂತ ಇದು ಮಾಡೋದ ನೀವು? ಹಳೆ ತಾಟು ಬತ್ತವೆ ಅಲ್ಲಿ ಮುಂಚೆ ಗೊತ್ತಾದ ಮೇಲೆ ಬೊತ್ತ ಇರೋದು ಇದು ಅಂದುಕೊಳ್ಳಾರ್ತಿ ಮಾಡಿ ತೆಗಿಯೋಣ ಅಂತ ನಾನು ಇರ್ತೀನಿ. ಏನು ಅದರಿಂದ ದಂಡ ಆಗಿದ್ದೇನು ನೋಡೋಣ. ಈಗ ನಿಮಗೆ ಬೇಕಾ ಹಿಂಗೆ ಮಾಡಿ ಮನೆ ಒಳಗೊಂಥರ ಇದು ಮಾಡೋದಲ್ಲ ನೀವು. ಈಗಲೇ ಹೇಳಿನಿ, ಮನೆಗೆ ಬಂದಕ್ಕೂ ನೀವು ಮತ್ತೆ ಎಷ್ಟೊತ್ತು ಅಲ್ಲಿ ಹೇಳ್ತಾ ಕೂತಿದ್ರಲ್ಲ, ಇಲ್ಲಿಗೆ ಫಸ್ಟ್ ಬರಬೇಕಿತ್ತು ಹಾಗೆ ಹಿಂಗೆ ಅಂತ. ಸಕ್ಕರ್ ಶಬ್ದ ಏನು ಹೇಳಂಗಿಲ್ಲ, ಈಗಲೇ ಹೇಳಿನಿ. ಏನಾರು ಮಾಡ್ಸತ್ಕ ನಂಗೇನು, ನಿನ್ನ ಹಾಡೆ ಬರ. ಓ ನೋಡಲಿ, ಅಮ್ಮ ಬಾಗಿಲಲ್ಲೇ ನಿಂತದೆ. ಓಕ್ಲಿ ಮಾಡ್ಚಿಲ್ಲಕ್ಕೆ ನಾನು ನಿಂತದೆ. ಇದೇ ನಮ್ಮಮ್ಮ, ನೋಡು ಹೆಂಗೆ ಅಂತ. ನಾವು ನಿಮ್ಮನಿಗೂ ಹೋದು, ನಿನ್ನಮ್ಮ ಇದನ್ನೇನಾದ್ರು ಮಾಡಿದ್ರಾ? ಅದು ಸ್ವಲ್ಪ ಶಿಸ್ತಿಲ್ಲ ಮರತೀನಿ ನಮ್ಮಗೆ. ಇವನ್ನೆಲ್ಲ ಶಾಸ್ತ್ರ ಏನಿದ್ರು ನೀನು ನಮ್ಮ ಅಮ್ಮನ ಹತ್ರ ನೋಡಿ ಕಲ್ತ್ಕೊಬಿಡು. ನೋಡಿ, ಈಗಲೇ ಹೇಳಿನಿ. ನೋಡಿ, ನಂಗೆ ಇದೇ ಬೇಜಾರಾಗೋದು. ನಮ್ಮಮ್ಮಗೆ ಏನಾರು ಹೇಳಕ್ಕೆ ಸಿಗ್ತದ ಅಂತ ಕಾಯ್ತಿರ್ತೀರಿ ನೀವು. ಅದಕ್ಕೇನು ಗೊತ್ತಿತ್ತಾ ಹಿಂಗೆ ಅಂತ? ನಾವು ಮನೆಗೆ ಬಂದಮೇಲೆ ಹೇಳಿದ್ದು ಹೌದಾ ಅಲ್ಲ? ಹಾಂ, ಬಂದುಬಿಡು, ತಟಾರಿಸ್ಬೇಡ ಮಾತು. ಯಾಕೆ ಆಸ್ಪತ್ರೆಯಿಂದ ಫೋನ್ ಮಾಡಿ ಹೇಳಲ್ಲ ನೀನು? ನಾನೇನು ಹಿಂಗೆ ಅಂತ ಹೇಳಿರಲ್ಲ ಗೊತ್ತಾ, ಮನೆಗೆ ಬಂದು ಹೇಳ್ತೀನಿ ಅಂದಿದ್ದೆ. ಸರಿ ಈಗ ಸುಮ್ಮನೆ ಬಾ. ಎಂತ ಮುದ್ದಣ್ಣಿ ಬರಬಾರ್ದನ್ರ ಅವ್ರಲ್ಲೇ ಅಂತ ಮಾತಾಡ್ತಾ ನಿಂತೀರಾ? ನಾನಿಲ್ಲಿ ಕಳ್ದಾರ್ತಿಗೆ ಅಂತ ತಂದು ನಿಂತ್ಕೊಂಡು ಎಷ್ಟೊತ್ತಾಯ್ತು ಗೊತ್ತಾನ? ಅಮ್ಮ, ಇದೆಲ್ಲ ಎಂತಕ್ಕೆ ಬೇಕಿತ್ತು ನೋಡೋಣ ಹೇಳ. ಅತ್ತ ನನಗೂ ಸೇರಿಸಿ ಬೆಳಗ್ತಿದ್ದೀಯಲ್ಲೇ, ನಂಗೆ ಎಂತಕ್ಕೆ ಮರತಿ? ನಿಂಗೆ ಎಂತಕ್ಕೆ ಅಂದರೆ, ಹೊಳೆದಾಟ ಬಂದಿರಿ ಇಲ್ಲಿ ಇಬ್ಬರಿಗೂ ಇನ್ನು ಎಷ್ಟು ಕಣ್ಣು ಆತೇನು. ಆಚೀಚೆ ಮನೆಯವರೆಲ್ಲ ನೋಡ್ತಾನೆ ಇರ್ತಾರೆ, ಜೋಡಿ ಚೆನ್ನಾಗದೆ ಅಂತ. ಮದುವೆ ಮನೆಯದನ್ನೇ ಒಂದಿಷ್ಟು ತೆಗಿಬೇಕು ಅಂತ ಮಾಡಿದ್ದೆ ನಾನು. ಇಟ್ಲ ತಿರ್ಗಾ ಒಂದು ಮಾಡ್ತೀಯ ಮುದ್ದಣ್ಣೆ? ಹೋಗಿ ಒಳಗೆ ಹೋಗಿ, ನಾ ಇಲ್ಲಿದೆ, ನಾನು ಚೆಲ್ಲಿ ಬರ್ತೀನಿ. ಅಲ್ಲ, ನಿಮ್ಮಪ್ಪ ಈಗಷ್ಟೇ ರೂಮಲ್ಲಿ ಆ ಕಡೆ ಹೋದ್ರು ಕಣ್ರಿ, ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಬರ್ಬೇಕಾ? ಬೇಡ, ನಾವು ಅಲ್ಲಿಂದ ಬುತ್ತಿದ್ವಲ್ಲ, ಮಗ ಸೊಸೆ ನಿಂತು ನೋಡ್ತಾ ಇದ್ರೆ ನಮ್ಮ ಒಳಗೆ ಬಂದಕ್ಕೂ ಅಚ್ಚಿಗೆ ಹೋಗ್ಯಾರಷ್ಟೇ. ನಮಸ್ಕಾರ ಮಾಡೋದೆಲ್ಲ ಬೇಡಪ್ಪ. ಎಂತಕ್ಕೆ ನಮಸ್ಕಾರ ಮಾಡೋದು? ನಾವೇನು ಹೊಸ ಮಕ್ಕಳ? ಮತ್ತೆ ಅತ್ತೆ ಆರತಿ ಎಲ್ಲ ಮಾಡ್ತಾಯಿದ್ರು. ಓ ಮರತಿ, ದಡ್ಡಿ ಥರ ಮಾತಾಡಬೇಡ. ನೀ ಹಿಂಗಿದ್ದು ಇದು ಅಂತ ಹಿಂಗೆ ಆದಮೇಲೆ ಇದೇ ಫಸ್ಟ್ ಬರ್ತಿರೋದಲ್ಲ, ಹಾಗಾಗಿ ಅಮ್ಮ ಹೊಳೆ ದಾಟಿ ಬಂದಿವೆ ಅಂತಲೇ ಅಂದ್ಕೊಂಡದೆ. ನಾವು ಕಾರಲ್ಲಿ ಬಂದಿದ್ದಂತ ಗೊತ್ತಿಲ್ಲೇನು ಅದಕ್ಕೆ ಬಹುಶಃ. ಅಯ್ಯೋತ, ಇಲ್ಲಿ ನಿಂತ್ಕೊಂಡು ಎಂತ ಮಾಡ್ತಿದ್ದೀರಾ? ಹೋಗಿ ಬಟ್ಟೆ ಬೇರೆ ಹಾಕೇಳಿ. ಪಲ್ಲವಿ ನೀ ಮಾಡೋದು ಹಾಗೆ ಮರತೆ. ಈ ಬಿಸಿಲು ಹೊತ್ತಲ್ಲಿ ಆ ಹೊಳೆ ಎಲ್ಲ ದಾಟಿ ಬರ್ಬೇಕು, ಆ ಕೆಂಪು ರೌತ ಎಂತಕ್ಕೆ ಹಾಕ್ಬೇಕು ನೋಡೋಣ. ಬೇರೆ ಬಟ್ಟೆ ಇರಲ್ಲ ನಿನ್ನ ಹತ್ರ? ಇನ್ನು ಸಜ್ಜಿಗೆ ಇವನ್ನೆಲ್ಲ ಹಾಕ್ಬೇಡ ನೀನು. ಅಲ್ಲ ಅಮ್ಮ, ನಾವು ಎಂತ ಹೊಳೆ ದಾಟ್ಕೊಂಡು ಬಂದಿವೆ? ನಾವೇನು ನಡ್ಕೊ ಬಂದೀವ ಹೊಳೆ ದಾಟ್ಕೊ ಬರೋಕ್ಕೆ? ಕಾರಲ್ಲಿ ಬಂದಿದ್ದಲ್ಲನೇ. ಬಾ ಒಳಗೆ ಬಾ. ಏನು ನಿಮ್ಮ ಯಜಮಾನ್ರು ಇಷ್ಟೊತ್ತು ಇಲ್ಲೇ ನಿಂತು ಈಗ ಒಳಗೆ ಹೋದ್ರಲ್ಲ, ನಿನ್ನೆ ಬರಲ್ಲ ಅಂತ ಸಿಟ್ಟು ಬಂದದೇನಲ್ಲ ಅಮ್ಮ? ಸುಮ್ಮನೆ ನಡಿ ನೀನು. ಹಿಂಗಿದ್ದೇ ಒಂದು ಎಂತಾರ ಮಾಡಿ ಬಾಯಿ ಕೋಲೆಟ್ಟದಲ್ಲ. ಇಲ್ಲೂ ಬರ್ತಿದ್ರಲ್ಲ, ನೋಡ್ತಾ ನಿಂತಿದ್ರು, ಆಯ್ತಲ್ಲ ಬಂದು ಒಳಗೆ ಹೊತ್ತಾತಲ್ಲ ಅಂತೇಳಿ ಹೋಗ್ಯಾರ ಆಚೆಗೆ. ಏನು ಇಲ್ಲಿ ನಿಂತ್ಕೊಂಡು ಎಂತ ಮಾಡಬೇಕಿತ್ತು ನೋಡೋಣ. ಮಾಡ್ತೀಯ
ನಿನ್ನೆ ಬರಲ್ಲ ಅಂತ ಸಿಟ್ಟು ಬಂದದೆ. ಕುರಿಗೊಬ್ಬರದಾರು ಬಂದು ಮಾತಾಡ್ಕೊಂಡು ಹೋಗ್ತೀನಿ ಅಂದಿದ್ರು, ಬರ್ಬೇಕು ಅಂದಿದ್ದು. ನನಗೂ ಮರ್ತೆ ಹೋಗಿದೆ. ನೀನು ಮಾಡೋ ಕೆಲಸ ಅದೇ ನೋಡು. ಇವ್ರದ್ದು ಒಳ್ಳೆ ಕಥೆ ಆಯ್ತು. ನಿನ್ನೆ ಎಲ್ಲ ಹೇಳೋದಕ್ಕೂ ಹ್ಞೂ ಅಂದ್ಕೊಂಡು ಉಳಿದಾರೆ. ಖುಷಿ ಆತಲ್ಲಿ. ಅಣ್ಣನ ಜೊತೆ ಎಲ್ಲ ಮಾತಾಡ್ಕೊಂಡಿರೋಕ್ಕೆ ಆರಾಮಾಗಿ ಅದಾರೆ. ಈಗ ನನ್ನ ಮೇಲೆ ಹಾಕ್ತಾ ಇದ್ದಾರೆ. ಈಗ ಹೇಳೋದ್ನು ನಿನ್ನೆನೇ ಹೇಳಿ ಹೊರಟು ಬಂದಿದ್ರು ನಾನೇನು ಬರ್ತಿರಲ್ಲ ಜೊತೆಗೆ. ಅಲ್ಲಿ ನಿಂತ್ಕೊಂಡೆ ಅಂತ ಗೊಣ ಅಂತಿದ್ದಲ್ಲ. ಎಂತ ಗುಣ ಅನ್ನೋದಂದರೆ ಇವತ್ತು ಬಂದ್ಕೊಂಡು ಹೇಳ್ತಿದ್ದೀರಾ ಕುರಿಗೊಬ್ಬರದಾರ ಹತ್ರ ಮಾತಾಡಬೇಕಿತ್ತು ಹಾಗೆ ಹಿಂಗೆ ಅಂತ. ನಿನ್ನೆ ಹೇಳಿದ್ರ ನೀವೇನಾರು? ಅಲ್ಲಿ ಇರೋಷ್ಟು ಹೊತ್ತು ಚೆನ್ನಾಗಿದ್ದೀರಿ, ನನಗಿಂತ ಖುಷಿಲಿ ನೀವೇ ಇದ್ರಿ. ಈಗೆಲ್ಲ ತೆಗೆದು ನನ್ನ ಮೇಲೆ ಹಾಕ್ತಿದ್ದೀರಿ ಅಲ್ಲ. ನನಗೇನಾರು ಬೈದ್ರೆ ಮಾತ್ರ ನಾನು ಸುಮ್ಮನಿರಲ್ಲ ನೋಡಿ. ಹೇಳ್ತೀನಿ ಇವರೇನು ಹೋಗ್ಬೇಕು ಅಂತ ಹೇಳ, ಅದಕ್ಕೆ ನಾನು ಸುಮ್ಮನಿದ್ದೆ ಅಂತೀನಿ. ನೀ ಸ್ವಲ್ಪ ಸುಮ್ಮನಾರು ಇರೋ ಪಲ್ಲವಿ. ಅಧಿಕ ಪ್ರಸಂಗ ಮಾಡೋಡ. ಬಾಯಿ ಮುಚ್ಕೊಂಡು ಇದ್ದುಬಿಡು ಅಷ್ಟೇ. ಹಂಗಾರೆ ಊಟನೂ ಮಾಡಲ್ಲ, ತಿಂಡಿನೂ ತಿನ್ನಲ್ಲ. ಹೋಗಲಿ ಬಿಡಿ. ಹಾಂ, ಊಟ ತಿಂಡಿ ಮಾಡಬೇಡ ಅಂತ ಯಾರು ಹೇಳಿದ್ರು ನಿಮಗೆ? ಅದೊಂಥರದ ಹವ್ಯಾಸ ಮಾಡೋಣ ಅಂತನಾ? ಊಟ ತಿಂಡಿ ಮಾಡೋಕ್ಕೆ ಬಾಯಿ ಕಳಿಯೋದು ಬೇಡ, ಬಾಯಿ ಮುಚ್ಕೊಂಡು ತಿನ್ನೋಕ್ಕತ್ತದ? ಹೋ ಜೋಕು. ನಗು ತಡ್ಕೊಳಕ್ಕಾಗ್ತಿಲ್ಲ ನನಗೆ. ಸುಮ್ಮನೆ ಇರೋ ಮಾರತಿ ಹೇಳಿ ಈಚಿಗೆ ಬಾ ನೀನು. ಅಮ್ಮ ಸತ್ಯ ಹೇಳ, ಅಪ್ಪಗೆ ಸಿಟ್ಟು ಬಂದದ್ದು ಹೌದಾ ಅಲ್ಲ? ಎಂತಕ್ಕೆ ನಿನ್ನೆ ಬರಲ್ಲ ಅಂತ ಸಿಟ್ಟು ಬಂದಿದ್ದ? ಅಲ್ಲ, ಪೂರ್ತಿ ನಿಮಗೆ ಗೊತ್ತಿದ್ಮೇಲೆ ನನ್ನ ಹತ್ರ ಕೇಳೋದೊಂದು ಎಂತಕ್ಕೆ ಮಗಣೆ? ಯಾಕಲ್ಲ ಅವ್ರು ಸಿಟ್ಟೆ ನೀನು ನೋಡ್ದೆ ಇದ್ದಿದ್ದ? ಸ್ವಲ್ಪ ಸಿಟ್ಟು ಮಾಡ್ಕೊತಾರೆ, ಆಮೇಲೆ ಮತ್ತೆ ಮಾಮೂಲಂಗೆ ಇರ್ತಾರೆ. ಸುಮ್ಮನೆ ಇದ್ಬಿಡಿ, ಸ್ವಲ್ಪ ಮಾತೇನು ಆಡಕ್ಕೆ ಹೋಗಬೇಡಿ. ಅದು ಎಂತ ಆಯ್ತು ಗೊತ್ತಾನೆ ಅಮ್ಮ, ಇದು ಮನೆಯಿಂದ ಬರೋಳು ಹೇಳೇ ಬಂದಿರಲ್ಲ ನಾನು ಹೋತೀನಿ ಅಂತ. ಬಟ್ಟೆನೂ ಯಾವನು ತಂದಿರಲ್ಲ. ಅದು ನಮಗೆ ಹಿಂಗೆ ಅಂತ ಏನು ಗೊತ್ತಿಲ್ಲಲ್ಲ. ಇದು ಇಲ್ಲಿ ಗೊತ್ತಾದಕ್ಕೂ ಮನೆಗೆ ಫೋನ್ ಮಾಡ್ತಾ ಅವ್ರ ಅಮ್ಮ ಇಲ್ಲೇ ಬಾರೆ ಅಂತೇಳಿ ಹೇಳೋಕ್ಕೆ ಶುರು ಮಾಡಿದ್ರು. ಅಪ್ಪನೂ ಹಾಗೆ ಹೇಳಿದ್ರು. ಮತ್ತು ಇದು ಒಂಥರ ಮನಸ್ಸಿಗೆ ಮುಖ ಸಣ್ಣ ಮಾಡೋಕ್ಕೆ ಶುರು ಮಾಡ್ತು. ಅಮ್ಮ ಬೇಜಾರು ಮಾಡ್ಕೊತದೆ. ಹಿಂಗೆ ಗೊತ್ತಾಗಿ ಹಾಗೆ ಹೋದಲ್ಲ ಅಂತ ಹೇಳ್ತದೆ. ಹೋಗನ್ರಿ, ಹೋಗಿ ಇವತ್ತೇ ನಮ್ಮನೆಗೆ ಹೋಗೋಣ ಅಂತ ಹೇಳ್ತು. ಅಲ್ಲಿ ಹೋದ್ಮೇಲೆ ಗೊತ್ತಲ್ಲ ಆ ಮನೆಗೆ ಮದುಮಕ್ಳು ಬೇರೆ ಇದ್ರ. ಇವತ್ತೊಂದು ಸಿರಿ ಅಂತ ಹಠ ಮಾಡೋಕ್ಕೆ ಶುರು ಮಾಡಿದ್ರು. ಹಾಗಾಗಿ ಉಳ್ದು ಮಾರತಿ. ಇದು ಕುರಿಗೊಬ್ಬರದವ್ರು ಬಂದಿದ್ರ ನಿನ್ನೆ? ಓ ಹೌದಾನ? ಅದರ ಅಮ್ಮ ಇಲ್ಲಿಗೆ ಬಲ್ಲಿ ಅಂಥೇಳಿ ಹೇಳಿ ಬೇಜಾರು ಮಾಡ್ಕೊಂಡಿದ್ದು ನಿಂಗೆ ಗೊತ್ತಾಯ್ತು. ನಿನ್ನಮ್ಮ ಇಲ್ಲಿಗೆ ಬಲ್ಲಿ ಅಂತ ಹೇಳಿದ್ದು ನಿಂಗೆ ಏನಕ್ಕೆ ಬರಲೇನೋ ಅಲ್ಲ? ಕಾಯ್ತಿರ್ತಾರೆ ನಮ್ಮ ಮನೆಯಲ್ಲಿ ಹೋಗೋಣ ಅಂತ ನಿಂಗೆ ಅನ್ನಿಸ್ಲನ? ಅಮ್ಮ ಹಂಗಾರೆ ನಿಂಗೂ ಬೇಜಾರಾಗ್ಯದ? ಅಲ್ಲ, ಬೇಜಾರಿನ ಪ್ರಶ್ನೆ ಅಲ್ಲ. ನಮ್ಮ ಮನೆ ಕುಡಿಯಲ್ಲ ಹಿಂಗೆ ಗೊತ್ತಾದಕ್ಕೂ ಬರಲಿ ಇಲ್ಲಿಗೆ ಫಸ್ಟು ಅನ್ನೋದೊಂದು ಆಸೆ ಇತ್ತು. ಹೋಗಲಿ ಬಿಡು, ಈಗ ಆತಲ್ಲ, ಅದನ್ನೇ ಮತ್ತೆ ಮುಂದುವರ್ಸ್ಕೊಂಡು ಹೋಗೋದು ಬೇಡ. ಇನ್ನಪ್ಪ ಒಂದು 2 ದಿನ ಸಿಟ್ಟು ಮಾಡ್ತಾರನೋ ಸ್ವಲ್ಪ ಹಿಂದೆ ಮುಂದೆ ಓಡಾಡಿ ಮಾತಾಡಿ ಸಮ್ ಮಾಡ್ಕೆ. ಮತ್ತು ಇದ್ರ ಹತ್ರ ಕೊಡೋಕ್ಕೆಲ್ಲ ಹೋಗಬೇಡ. ಇಲ್ಲ ಮಾರತಿ, ಇಲ್ಲ. ನಾನು ಎಂತ ಎದುರುತ್ರ ಯಾವಾಗ ಕೊಟ್ಟಿದ್ದು ನೋಡಿದ್ದ ನೀನು? ನನಗೆ ಆಚಾರ ಮಾರತಿ. ಊಟ ಅದಕ್ಕೂ ಅತ್ಲಾಗ ಹೊರಟು ಬಂದುಬಿಡ್ಬೇಕಿತ್ತು. ಈ ಕತ್ಲಲ್ಲಿ ಎಂತ ಹೋಗ್ತೀರಿ, ಬೇಡ ಬೆಳಗ್ಗೆ ಹೋಗ್ಬೋದು ಅನ್ನೋಕ್ಕೆ ಶುರು ಮಾಡಿದ್ರು. ನಾನೊಬ್ಬ ಗ್ರಾಚಾರ ಕೆಟ್ಟ ಯಾಕಾರು ಉಳಿದ್ನೇನ. ಈಗ ಹೇಳ, ಅದನ್ನೇ ಒಂದು ದೊಡ್ಡ ಪುರಾಣ ಮಾಡ್ತಾ ಇರೋದು ಬೇಡ. ಅಲ್ಲಿಂದಲ್ಲಿ ಬಿಡು ಅಂತ ಹೇಳೋದನ್ನೇ ಇಲ್ಲ. ಪಾಯಸ ಮಾಡಿ ಒಂದು ಅಡುಗೆ ಮಾಡೇನೆ, ಗಂಡ ಹೆಂಡತಿ ಬಲ್ಲಿ ಇಬ್ಬರು ಉಂಡ್ಕೋಬೋದು. ಕರಿ ಅದನ್ನು ಕರ್ಕೊಬಾ ಹೋಗು. ಹೋದ ಮಾರ ನೀವೆಲ್ಲ ಕಾಂಗ್ರೆಸ್ ಹೇಳ್ತಿದ್ದೀರಿ. ಎಂತಕ್ಕೂ ನಂಗೆ ನೋಡಿ ಇಲ್ಲಿ ಹಿಂಗಾಗಿದೆ. ಖುಷಿ ಆಗದೆ ಇರ್ತದನ್ರಿ. ಒಳ್ಳೆ ಕತೆ ಆತಲ್ಲ ನಿಮ್ಮದು. ಖುಷಿ ಆಗಿದೆ. ಮನೆಗೆ ಬರಬೇಕಿತ್ತು ಮಾರ. ಅದೊಂಥರ ಮುಖ ಸಣ್ಣ ಮಾಡಿ ಕೇಳ್ತಲ್ಲ, ಕರ್ಕೊಂಡು ಹೋಗೋಣ ಅತ್ಲಾಗೆ ಅಂದ್ಕೊಂಡೆ. ಎಂತ ಮಾಡೋದು ಮಾರ್ರೆ, ಇಲ್ಲಿಗೆ ಬಂದರೆ ಅಲ್ಲಿ ಬೇಜಾರಾಗ್ತದೆ, ಅಲ್ಲಿಗೆ ಹೋದ್ರೆ ಇಲ್ಲಿ ಬೇಜಾರಾಗ್ತದೆ. ನಮಗೆ ಮಾತ್ರ ಸುಖ ಇಲ್ಲ ಬಿಡಿ. ನಿಮಗೇನು ನಗಾಡ್ತೀರಿ ಏನು ಹೇಳಿ? ನನ್ನ ಕಷ್ಟ ನನಗೆ. ಹ್ಞೂ ನೋಡಿ ಮರ್ತೇ ಬಿಟ್ಟಿದ್ದೆ. ಹೌದು ಮಾರ್ರೆ, ಥ್ಯಾಂಕ್ಸ್, ಎಲ್ಲರಿಗೂ ಥ್ಯಾಂಕ್ಸ್ ಆತ.
ತುಂಬ ಜನ ಕಂಗ್ರಾಟ್ಸ್ ಅಂತ ಹೇಳಿರಿ, ಹೇಳ್ದವರಿಗೆಲ್ಲ ಥ್ಯಾಂಕ್ಸ್. ಮತ್ತು ಎಂತ ಗೊತ್ತಾ, ಮಲೆನಾಡು ಪಟಾಕಿ ಕಾರ್ಟೂನ್ ಚಾನಲ್ ಒಂಚೂರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನೂ ಸುಮಾರು ಜನ ಜಾಸ್ತಿ ವ್ಯೂಸ್ ಬರೋಂಗೆ ಮಾಡಿ. ನಿಮ್ಮಲ್ಲೇ ಸುಮಾರು ಜನ ಹೇಳ್ತೀರಿ ಇಷ್ಟಿಷ್ಟು ಒಳ್ಳೆ ವೀಡಿಯೋಗೆ ವ್ಯೂಸ್ ಯಾಕೆ ಕಡಿಮೆ ಬರ್ತದೆ, ಇನ್ನೂ ಜಾಸ್ತಿ ಬರಬೇಕಿತ್ತು ಅಂತ. ನಮಗಿನ್ನು ಹೆಂಗೆ ಅನ್ನಿಸ್ಬೇಡ ನೋಡೋಣ ಹೇಳಿ. ಎಲ್ಲ ನಿಮ್ಮ ಅಕ್ಕಪಕ್ಕದವ್ರಿಗೆ ಒಂಚೂರು ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಆಯ್ತಾ. ನೋಡೋಕ್ಕೆ ಹೇಳಿ ವೀಡಿಯೋಗಳನ್ನು. ನೀವು ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೂ ನಮಗೊಂಥರ ಹುಮ್ಮಸ್ಸು ಒಳ್ಳೊಳ್ಳೆ ವೀಡಿಯೋ ಮಾಡೋಕ್ಕೆ. ಅಲ್ಲ, ಈಗೇನು ಮಾಡಲ್ಲ ಅಂತೇನಿಲ್ಲ, ಈಗ ನೋಡ್ತಿರೋರಿಗಾರು ನಾವು ವಿಡಿಯೋ ಮಾಡೇ ಮಾಡ್ತೀವಿ. ಆದರೆ ಇನ್ನೂ ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ, ಪ್ಲೀಸ್ ಕಣ್ರಿ.